ಫಸ್ಟ್ ಕಾಣೋದು ಬೇರೆ ಮನೆಯಿಂದ ಬಂದಂಥ ಹೆಣ್ಣು ಸೊಸೆ. ಫಸ್ಟ್ ಅಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಇದು ಯಾಕೋ ಇವಳಿಗೆ ಕಾರ್ ಗುಣ ಸರಿ ಇಲ್ವಾ ಹಂಗೆ ಹೇಳೋದು ಮೊದಲು ಅಲ್ವಾ? ಮಗನ ಲೆಕ್ಕಕ್ಕೆ ಬರಲ್ಲ ಅಲ್ಲಿ. ಹೌದು. ಆದರೆ ತಂದೆ ಮನೆಯಲ್ಲಿ ಮಗಳು ಯಾವುದೇ ಕಾರಣಕ್ಕೂ ಈ ಮಗು ಹುಟ್ಟಿದ ಮನೆ ಹಿಂಗಾಯ್ತು ಅಂತ ಯಾವ ತಂದೆ ತಾಯಿ ಹೇಳ್ಕೊಡಲ್ಲ. ಆದರೆ ಅಕಸ್ಮಾತಾಗಿ ಹೆಂಗೋ ನೆಮ್ಮದಿಯಾಗಿದ್ದೋ ಸ್ವಾಮಿ, ಮನೆ ಅಚ್ಚುಕಟ್ಟಾಗಿ ಕಟ್ಟಿದೆ, ಚೆನ್ನಾಗೂ ಇದ್ದೆ, ಒಂದು ಹೆಣ್ಣು ಬಂತು, ಮದುವೆ ಮಾಡಿಬಿಡೋಣ, ಚೆನ್ನಾಗಿರೋ ಮನೆ ಸಂಬಂಧ ನೋಡಿ ಅಂತ ಅಂದ್ಕೊಂಡಿದ್ದೆ, ಕೋರ್ಟ್ ಕೇಸ್ ಬಿದ್ದುಬಿಟ್ಟು ನನಗೆ ಮದುವೆ ಮಾಡಲಾ, ಅದಕ್ಕೆ ಹೋಗ್ಲಾ, ಕೋರ್ಟ್ಗೆ ಹೋಗ್ಲಾ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಸೊ ಇದಿಷ್ಟು ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ವಿಚಾರ. ನಿಮ್ಮ ವಾಸದ ಮನೆ ಅಂತ ಗೊತ್ತಿಲ್ಲದ ಆಗ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಅಂತಹ ಒಂದು ವಾಸದ ಮನೆ ಹೇಗಾರೂ ನಾವು ಕಟ್ಟಿದ್ದೀವಪ್ಪ, ಗೊತ್ತಿಲ್ಲದೆ ಕಟ್ಟಿದ್ದೀವಪ್ಪ, ನೋಡ್ಕೊಳ್ಳಿ, ಅದೊಂದು ಚಿತ್ರ ತೋರಿಸೋಣ. ಕಾರಣ, ನಿಧಾನವಾದ ಬಡತನದ ಮನೆ ಯಾವುದು? ಇದ್ದಕ್ಕಿದ್ದಂಗೆ ಬಡತನ ಶುರು. ಚೆನ್ನಾಗಿತ್ತು ಸ್ವಾಮಿ, ಈ ಮಗು ಹುಡ್ತು ಹಿಂಗಾಯ್ತು, ಈ ಸೊಸೆ ಬಂದು ಹಿಂಗಾಯ್ತು, ಅಳಿಯ ಬಂದು ಹಿಂಗಾಯ್ತು ಅಲ್ವಾ? ಹೌದು. ಏನೋ ಒಂದು ಆಸ್ತಿ ತಗೊಂಡೆ ಹಿಂಗಾಯ್ತು. ಅದಕ್ಕೆ ಕಾರಣ ಕೊಟ್ಟು ಮನೆಯಿಂದ ಆಗುತ್ತಲಿದೆ ಅಂತ ಗೊತ್ತಿಲ್ಲ. ಅಂತಹ ಮನೆಯಾದರೂ ಯಾವುದು ಅಂತ ಚಿತ್ರವನ್ನು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ತಿಳ್ಕೊಂತೀನಿ. ನೋಡಿ, ಇಲ್ಲಿ ವಿಚಾರ ತುಂಬ ವಿಶೇಷ. ಅಂದರೆ ನಿನ್ನೆ ಚಚ್ಚೌಕಾರ ವಿಚಾರವನ್ನು ತೋರಿಸ್ದೆ. ಹೌದಾ? ಇವತ್ತು ಚಚ್ಚೌಕಾರ ಅಲ್ಲಿ ಪಾಯಿಂಟಲ್ಲಿ ಇದು ಮಾಡ್ತಾ ಗೊತ್ತಾಗಿದೆ. ಅಲ್ಲಿ ಸ್ಕ್ವೈರ್ ಇದೆಯಲ್ಲ, ಮಾರ್ಕಿಂಗ್ ಇರ್ತಕ್ಕಂಥದ್ದು ಸ್ಕ್ವೈರು. ಇಲ್ಲಿ ಅಲ್ಲೇ ಆಗಿದೆ, ಆಗ್ನೇಯ ಬೆಳೆದಿರುವ ನಿವೇಶನ ಎ ಅಂತ ಮಾರ್ಕ್ ಇದೆಯಲ್ಲ, ಇದು ಸ್ವಲ್ಪ ಒಂಚೂರು ಈ ಸೈಟಲ್ಲಿ ಈ ಥರ ಬೆಳೆದಿದೆ ಅಂತ ಯಾರು ನೋಡಿ ಮನೆಯನ್ನ ಕಟ್ಟುತ್ತಾರೆ. ಈ ಭಾಗ ಬೆಳೆದಿರುತ್ತೆ ಅಂತ ಇಲ್ಲ ಸ್ವಾಮಿ, ಅಡುಗೆ ಮನೆ ದೊಡ್ಡದು ಬಂದರೆ ಬೆಡ್ರೂಮ್ ಜಾಸ್ತಿ ಇರುತ್ತೆ ಅಂತ ನೇರ ಕಟ್ಬಿಡ್ತಾರೆ ಮನೆನ. ಈ ಒಳಗಡೆ ಇರೋ ಕಳ್ಳ ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ. ಯಾವುದು? ಈ ಆಗ್ನೇಯ ಅಂತ ಕಾಣಿಸ್ತದೆ ಎ, ಅದು ಮನೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಈ ಮನೆ ಕಟ್ಟು ಅರ್ಜೆಂಟಲ್ಲಿ ದೊಡ್ಡದಾಗ ರೂಮ್ ಇರಲಿ, ದೊಡ್ಡದಾಗ ಅಡುಗೆ ಮನೆ ಇರಲಿ, ಹಾಲ್ ಇರಲಿ ಅಂದ್ಬಿಟ್ಟು ಸೇರಿಸ್ಕೊಂಡ್ಬಿಡ್ತಾರೆ ಇವರು. ಈ ಸೇರಿಸ್ಕೊಂಡ ಮೇಲೆ ಏನೆಲ್ಲ ಆಗತ್ತೆ ಅಂದ್ರೆ ಈಗ ಹೇಳದ್ನಲ್ಲ, ನಿಧಾನವಾದ ಬಡತನ ಇಲ್ಲೇ ಶುರುವಾಗುತ್ತೆ. ಬಡತನ ಇಲ್ಲಿಂದ ಶುರುವಾಗುತ್ತೆ. ಈಗ ವಾಸದ ಮನೆಯಲ್ಲಿ ಬಡತನ ಪ್ರಾಪ್ತಿ ಆಗತ್ತೆ ಅಂತ ಯಾರು ಗೊತ್ತು? ಇನ್ನೊಂಚೂರು ಮುಂದಕ್ಕೆ ಚಿತ್ರಕ್ಕೆ ಬರೋಣ. ಇದು ಇವರೇ ಮಾಡ್ಕೊಳ್ಳೋದು, ಅದು ಗೊತ್ತಿಲ್ಲದೆ ಸೇರ್ಕೊಳ್ಳೋದು ಕಳ್ಳ. ಇಲ್ಲಿ ಮುಂದ್ಗಡೆ ಏನಾದ್ರು ಒಂದು ಬಾತ್ರೂಮು, ಯಾರು ಗೆಸ್ಟ್ ಬಂದಾಗಿರ್ಲಿ ಅಂತ ಒಂದು ಟಾಯ್ಲೆಟು, ಆ ಎ ಕಾಣಿಸ್ತಾ ಇತ್ತಲ್ಲ ಮುಂದೆ, ಅಲ್ಲಿ ಮುಂದೆ ಏನಾರು ಒಂದು ಹೆಚ್ಚಿಸ್ಕೊಂಡ್ಬಿಡೋದು. ಯಾಕೆಂದ್ರೆ ಮುಂದ್ಗಡೆ ಜಾಗ ವೇಸ್ಟ್ ಆಯ್ತು ಅಂದ್ಬಿಟ್ಟು ಅದ್ರ ಜೊತೆಗೆ ಸ್ಟೇರ್ ಕೇಸ್ ಹಾಕತ್ತಾರೆ. ಏನ್ ಹಾಕೋತಾರೆ? ಮೆಟ್ಲು. ಆ ಮುಂದ್ಗಡೆ ಇರೋ ಚಿತ್ರದಲ್ಲಿ ಇರ್ತಕ್ಕಂಥ ಜಾಗ ಬಳಸ್ಕೊಳ್ಳೋದು. ಸಾಮಾನ್ಯವಾಗಿ ತೂಕ ಇರೋ ಜಾಗ ಯಾವುದು ಅಂದ್ರೆ ಅದು ಯಾವನ್ ಮನೆ ಹಾಳು ಮಾಡೋನು ಹೇಳ್ಕೊಟ್ನೋ ಈ ವಿಚಾರನ ಗೊತ್ತಿಲ್ಲ. ತೂಕ ಎಲ್ಲ ಹಾಕಬೇಕು ಅಂದ್ರೆ ಅಡಿಗೆ ಮನೆ ಕಡೆ ಹಾಕ್ತಾರೆ. ಅದೇ ಈಗ ಇರೋ ಜಾಗ ಕೆಳಗಡೆ ಒಂದು ಬಾತ್ರೂಮ್ ಟಾಯ್ಲೆಟ್ ಹಾಕ್ಬಿಡೋದು, ಮುಗೀತು ಆ ಮನೆ ಕತೆ. ಯಾವಾಗಲೂ ಸ್ಟೇಷನ್ನು ಕೋರ್ಟು ಅವ್ರದೇ ಇಲ್ಲದೆ ಇದ್ರು ಪಕ್ಕದ ಮನೆಯವರು ಹಾಕ್ತಾರೆ ಕೋರ್ಟ್ಗೆ. ಜೀವನ ಪರ್ಯಂತ ಈಚೆ ಬರೋಕ್ಕಾಗಲ್ಲ ಅವರು. ಅದರಿಂದ ಮದುವೆ ಮಾಡಬೇಕು, ಇಲ್ಲಿ ಕೋರ್ಟಿಗೆ ತಂದು ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಈ ರೀತಿ ರಗಳೆ ಇವರೇ ಕೈಯಾರ ಮಾಡ್ಕೊಳ್ಳೋದು. ಇದು ಕಾಣದೆ ಒಳಗೆ ಸೇರಿಸ್ಕೊಳ್ಳೋದು. ಈ ಇಬ್ರು ಕಳ್ಳರು ಪ್ರಪಂಚದಲ್ಲಿ ಇರ್ತಕ್ಕಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಮನೆಯ ಒಂದೊಂದು ಇಂಚು ಜಾಗ, ಮನೆಯನ್ನ ನಾವು ಕಟ್ಟುವಂತ 1 ಇಂಚು ಜಾಗ ಕೂಡ ನಮ್ಮನ್ನ ಪೂರ್ಣವಾಗಿ ನೇಣಗಂಬಕ್ಕೆ ನಿಲ್ಲಿಸುತ್ತೆ ಅನ್ನೋ ಪ್ರಜ್ಞೆ ನಮ್ಮ ಜನಕ್ಕಿಲ್ಲ. ಈ ಸಣ್ಣ ಜಾಗಗಳು, ಸಣ್ಣ ವಿಚಾರಗಳು. ಹೋಗ್ಬಿಟ್ಟು ನಮ್ಮ 500 ಕೇಳ್ದೆ, ದೇವಸ್ಥಾನದಲ್ಲಿ ಹೋಗಿ 500 ಕೇಳ್ದೆ, ಶಾಸ್ತ್ರ ಕೇಳ್ದೆ, ಏನಮ್ಮ ನಮ್ಮ ಜನಕ್ಕೆ ಬುದ್ಧಿ ಬೇಡವಾ? ಹೌದು. ಭಗವಂತ ಇಷ್ಟಗಲ ಮುಖದಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲಿ ಕೊಡ್ಬೇಕು ಎಲ್ಲೆಲ್ಲ ಕೊಟ್ಟವನೆ, ಎಷ್ಟು ಚೆನ್ನಾಗಿ ಮಾಡವನೆ. ಆ ಮನೆಗಳು ಕಟ್ಟಬೇಕಾದ್ರೆ ಯಾವ ಮೂಲೆ ನೋಡಂಗಿಲ್ಲ, ಏನಿಲ್ಲ. ಇಷ್ಟು ಸತ್ಯನ ಅರ್ಥ ಮಾಡ್ಕೊಂಡ್ರೆ ನೋಡಿದ್ರೆ ಗೊತ್ತಾಗತ್ತೆ. ಯಾಕೆ ಅಂದ್ರೆ ನಮ್ಮ ಜೀವನ, ಇಡೀ ಜೀವನ, ಕುಟುಂಬದ ಜೀವನ ಇಲ್ಲಿ ಎಷ್ಟು ಮಟ್ಟಕ್ಕಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ.